ಎಸ್ ಕಡೆ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬೆಳಗಾವಿ ಸರಿ ಗದಗ ಜಿಲ್ಲಾ ತಂಡದ ಆಟಗಾರ ಕಾಲ್ದೊಡ್ಡಬೆಕ್ಕಿಲಿ ಮಾಡ್ತಾನೆ ಅಂತ ಹೇಳಿ ಒಳ್ಳೆ ಒಂದು ರೋಚಕದ ಪಂದ್ಯಕ್ಕೆ ಹೈ ವೋಲ್ಟೇಜ್ ಪಂದ್ಯಕ್ಕೆ ಮುಖಾಮುಖಿ ಆಗ್ತಾ ಇದ್ದಾರೆ. ಸರ ವೇಗದ ಆಟಗಾರ ಎಸ್ ಮತ್ತೊಮ್ಮೆ ಈ ಕಡೆ ಎತ್ತರೆ ಕಾಲ್ದೊಡ್ಡಬೆಕ್ಕಿಲಿ ಸಿದ್ದು ತೊಡೆ ತಳ್ಪದ ನೀಡಿ ನಿನ್ನನ್ನು ಮುಟ್ಟಿದ್ದು ಬೇರೆ ಯಾರು ಅಲ್ಲ, ಅದು ನಾನೇ. ಮತ್ತೊಮ್ಮೆ ಗದಗ ಜಿಲ್ಲಾ ತಂಡದ ಆಟಗಾರ ಶ್ರೀನಿವಾಸ ದಾಳಿ ಭಾಗದಲ್ಲಿ ಇಲ್ಲಿ ಲೆಫ್ಟ್ ಕಾರ್ನಲ್ಲಿ ಸಿದ್ದು ಅವರ ಮಿಸ್ಟೇಕ್ ಬರ್ತಾ ಇದೆ. ಒಂದೆಡೆ ರೋಲ್ ತಂಡ ಆದ್ರೆ ಇನ್ನೊಂದೆಡೆ ಗದಗ ಜಿಲ್ಲಾ ತಂಡ ಅನೇಕ ಪಂದ್ಯಾಕೂಟದಲ್ಲಿ ಮುಖಾಮುಖಿ ಆದಂತ ಆಟಗಾರ ಗುಂಡು ಮಿಸ್ಟೇಕ್ ಬರ್ತಾ ಇದೆ. ಇಲ್ಲಿ ಗುಂಡ ಅವರಿಂದ ಮಿಸ್ಟೇಕ್ ಬರ್ತಾ ಇದೆ ಈ ಬಾರಿ. ಎಸ್ ಮತ್ತೊಮ್ಮೆ ವಿರಾಮದ ಬಳಿಕ ಪಂದ್ಯ ಆರಂಭಗೊಳ್ತಾ ಇದ್ದೀವಿ. ಸರ ವೇಗದ ಆಟಗಾರ ಒಳ್ಳೆ ಒಂದು ಅಂಕ ಸಿಗ್ತಾ ಇದೆ. ಮುತ್ತಣ್ಣವ್ರು ಸರ್ ಎಸ್ ಒಂದು ಪಂದ್ಯದ ಚೀಫ್ ರೆಫರಿ ಆಗಿ ವಕೀಲರ ಪುಗಾರಾಗಿ ಪ್ರಧಾನಿ ಸರ್ ಅವರಿದ್ರೆ ಅಂಪೈರ್ ಆಗಿ ದುರ್ಗಪ್ಪ ಸರ್. ಮತ್ತೊಮ್ಮೆ ಈ ಕಡೆ ದಾಳಿ ಪತ್ರ ಶ್ರೀನಿವಾಸ ನೋಡ್ಬೇಕಿಲ್ಲಿ ಒಳ್ಳೆ ಒಂದು ಪ್ರಯತ್ನ ಇತ್ತು, ಆದ್ರೆ ರೈಡರ್ ಇಸ್ ಔಟ್ ಟು ಫೈಟ್ ಟು ರೋನ್ ತಂಡಕ್ಕೆ. ಈ ಬಾರಿ ದಾಳಿ ಭಾಗದಲ್ಲಿ ಸಪಾಟಿ ಆಟಗಾರ ರೋಲ್ ತಂಡದ ಆಟಗಾರ ಎಂತ ಒಂದು ಪ್ರಯತ್ನ, ಅದರಲ್ಲಿ ಆಶೀಸ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಮತ್ತೊಮ್ಮೆ ಈ ಕಡೆ ಗದಗ ಜಿಲ್ಲಾ ತಂಡದ ಪರವಾಗಿ ದಾಳಿ ಭಾಗದ ಆಟಗಾರ ಅನೇಕ ಬಾರಿ ಅನೇಕ ಪಂದ್ಯಾಕೂಟದಲ್ಲಿ ಮುಖಾಮುಖಿ ಆದಂತ ಗೆಳೆಯರು ಮತ್ತೊಮ್ಮೆ ಇಲ್ಲಿ ಮುಖಾಮುಖಿ ಆಗಿದ್ದಾರೆ. ಅಂಕಣ ಒಳಾಂಗಣ ಸ್ಪರ್ಧಿಗಳಾಗಿ ಮತ್ತೊಮ್ಮೆ ಈ ಕಡೆ ದಾಳಿ ಭಾಗದಲ್ಲಿ ರೋಲ್ ತಂಡದ ಆಟಗಾರ ಕ್ಯಾಪ್ಟನ್ ಒಬ್ಬರೇ ಮಾತಾಡ್ರಪ್ಪ, ಎಲ್ಲರೂ ಮಾತಾಡ್ಕೋಬೇಡ್ರಿ. ಅನುಭವಿ ನಿರ್ಣಾಯಕರ ನಡುವೆ ಪಂದ್ಯ ಮೈದಾನದಲ್ಲಿದೆ. ಮತ್ತೊಮ್ಮೆ ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಚೀಫ್ ರೆಫರಿ ಆಗಿ ಈ ಭಾಗದ ಹೆಮ್ಮೆಯ ತೀರ್ಪುಗಾರರಾಗಿರ್ತಕ್ಕಂಥ ಪ್ರಧಾನಿ ಸರ್ ಅವರಿದ್ರೆ, ಅಂಪೈರ್ ಆಗಿ ಒಂದು ಬದಿಯಲ್ಲಿ ಯೋಗೇಶ್ ಸರ್, ಮತ್ತೊಬ್ಬ ಅಂಪೈರ್ ಆಗಿ ದುರ್ಗೇಶ್ ಸರ್, ಸ್ಕೋರರ್ ಆಗಿ ಮುತ್ತಣ್ಣ ಅವರು ಸರ್ ಇದ್ದಾರೆ. ಅನುಭವಿ ನಿರ್ಣಾಯಕರ ನಡುವೆ ಪಂದ್ಯ ಮೈದಾನದಲ್ಲಿ ಸಾಗ್ತಾ ಇದೆ. ಕ್ಯಾಪ್ಟನ್ ಒಬ್ಬರೇ ಮಾತಾಡ್ರಪ್ಪ, ಪ್ರಧಾನಿ ಸರ್ ಸೂಚನೆ ನೀಡ್ತಾ ಇದ್ದಾರೆ ಸತತವಾಗಿ ನಿಮಗೆ. ಮತ್ತೊಮ್ಮೆ ಸರ್ ವೇಗದ ಆಟಗಾರ ಬೋನಸ್ ಪ್ಲಸ್ ಈಗ ವಾಪಸ್ ಆಗ್ತಾ ಇದ್ದಾರೆ ಆಟಗಾರ. ಕಾರ್ತಿಕಣ ಅವನ ಸರ್
ಸ್ವಸ್ತಿಕ್ ಸ್ವಸ್ತಿಕ್ ದಾಳಿ ಭಾಗದಲ್ಲಿ ಸ್ವಸ್ತಿಕ್ ಶರವೇಗದ ಆಟಗಾರ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ ಇಲ್ಲಿ. 4 ಡಿಫೆನ್ಸ್ ಮಧ್ಯದಲ್ಲಿ ಪಂದ್ಯ ಸಾಗ್ತಾ ಇದೆ. 4 ಜನ ಆಟಗಾರ ನಡುವೆ ಅಂಕಣಗಳ ಅಂಕಣ ಸ್ಪರ್ಧೆಗಳಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಆಟಗಾರರಲ್ಲಿ. ಟೈಮ್ ಔಟ್. ಮತ್ತೊಮ್ಮೆ ಈ ಕಡೆ ದಾಳಿ ಭಾಗದಲ್ಲಿ ಸಿದ್ದು ಎತ್ತರ ನೀಲಗೈದ ತಾರೆ ಸಿದ್ದು ದಾಳಿ ಭಾಗದಲ್ಲಿ ಕಾದ್ ನೋಡ್ಬೇಕು ಇಲ್ಲಿ ಏನಾಗ್ತದೆ ಅಂತೇಳಿ. ಒಂದು ಒಳ್ಳೆ ಹೈ ವೋಲ್ಟೇಜ್ ಪಂದ್ಯ ಸಮಬಲದೊಂದಿಗೆ ಪಂದ್ಯ ಸಾಗ್ತಾ ಇದೆ ಆರಂಭಿಕ ಹಂತದಿಂದ ಕೂಡ. ಈ ಬಾರಿ ಶ್ರೀನಿವಾಸರನ್ನು ಬಳಸ್ತಾ ಇದ್ದಾರೆ ಇಲ್ಲಿ 4 ಡಿಫೆನ್ಸ್ ಮಧ್ಯದಲ್ಲಿ. ಲೈನ್ ನಂಬರ್ ಲೈನ್ ನೋಡ್ತಿರಪ್ಪ. ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡ್ತಾರೆ ಸತತವಾಗಿ ಬಾರಿ ಒಂದೆಡೆ ರೋಡ್ ತಂಡ ಆದರೆ ಇನ್ನೊಂದೆಡೆ ಗದಗ ಜಿಲ್ಲಾ ತಂಡ ಅನೇಕ ಬಾರಿ ಅನೇಕ ಪಂದ್ಯಾಕೂಟದಲ್ಲಿ ಕುಡಿಯಾಡಿರ್ತಕ್ಕಂಥ ಗೆಳೆಯರು ಕೂಡ ಎದುರಾಳಿ ತಂಡದಲ್ಲಿ ಕೂಡ ಕಾಣಿಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಸ್ವಸ್ತಿಕ್ ಗದಗ ಜಿಲ್ಲಾ ತಂಡದ ಆಟಗಾರ ದಾಳಿ ಭಾಗದಲ್ಲಿ ದಾಳಿ ಪ್ರತಿ ದಾಳಿಯಲ್ಲಿ ಕೂಡ ಯಶಸ್ಸನ್ನು ಕಾಣಬಲ್ಲಂತ ಆಟಗಾರ. ಇಲ್ಲಿ ಆಟಗಾರ ಅವಸರಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಡ್ಯಾಶ್ ನ ಪ್ರಯತ್ನ ಕೊನೆ ಕ್ಷಣ ಮಾತ್ರ ಟ್ಯಾಕಲ್ ಯಶಸ್ವಿ ಮಾಡ್ತಾ ಇದ್ದಾರೆ ಆಟಗಾರರಿಗೆ. ಆಂಕಲ್ ಹೋಲ್ಡ್ ಪ್ಲಸ್ ಬಲಿಷ್ಠ ಡ್ಯಾಶ್ ಜೊತೆಗೆ ಹಾಫ್ ಟೈಮ್ ಮಧ್ಯಂತರ ಅವಧಿ. ದ್ವಿತೀಯ ಅರ್ಧದ ಆರಂಭದ ಮೊದಲನೇ ದಾಳಿಯಲ್ಲಿ ರಮೇಶ್ ರಮೇಶ್ ವಾಪಸ್ ಆಗಿ ಈ ಕಡೆ ಕೂಡ ಶ್ರೀನಿವಾಸ್ ವಾಪಸ್ ಆಗ್ತದೆ. ರೇಣುಕಾ ದೇವಿ ಸವದತ್ತಿ ವರ್ಸಸ್ ಸಂಕೇತನ ಗೆಳೆಯರ ಭಾಗ ಗದಗ. ಈ 2 ತಂಡಗಳು ಬೇಗನೆ ಮೈದಾನದ ಹತ್ರ ತಯಾರಿಯಲ್ಲಿರಬೇಕು. ಮತ್ತೊಮ್ಮೆ ಈ ಕಡೆ ಕಾರ್ತಿಕ್ ಡಿಫೆನ್ಸ್ ಸೆಟ್ ಮಾಡಿ ವಾಪಸ್ ಆಗ್ತಾ ಇದ್ದಾನೆ. ಥರ್ಡ್ ರೈಟ್ ಇಟ್ಸ್ ಅ ಡೂ ಆರ್ ಡೈ ದಾಳಿದ ಕರೋ ಯಾರ್ ಮರೋ ಅಂಕ ಸಂಪಾದಿಸು ಇಲ್ಲ ಅಂಕಣದ ಆಚೆ ಸಂಧಿಸು. ದಾಳಿ ಭಾಗದಲ್ಲಿ ಎತ್ತರ ನೀಲಗೈದ ತಾರೆ ಚಿತ್ತು. ಇಲ್ಲಿ ಡಿಫೆನ್ಸ್ ಭಾಗದಲ್ಲಿ ಕೂಡ ಒಂದು ಬಲಿಷ್ಠ ಡಿಫೆನ್ಸ್ ಇದೆ. ಕೋಟೆಯನ್ನ ನುಗ್ಗಿ ಅಂಕ ಸಂಪಾದಿಸುವ ಪ್ರಯತ್ನ. ಕೋಟೆಯಲ್ಲಿ ಬಂಧನ ಹಾಕಿ ಅಂಕಣದ ಆಚೆ ಹೋಗ್ತಾ ಇದ್ದಾನೆ ಇಲ್ಲಿ ಸಿದ್ದು. ಕಡೆ ದಾಳಿ ಭಾಗದಲ್ಲಿ ದಾಳಿ ಭಾಗದಲ್ಲಿ ಇನ್ನಲ್ಲಿರುವಂತಹ ಆಟಗಾರ ಟ್ಯಾಕಲ್ ಹಾಗೂ ಸರಿಯಾದ ಸಮಯಕ್ಕೆ ಕಾರ್ನರ್ ಇಂದ ಸಪೋರ್ಟ್ ಸಿಗ್ತಾ ಇದೆ. ಅಂತರ ಹೊಸ ದಾಳಿಗರ ಬಳಕೆ ಮಾಡಿದ ರೋನ್ ತಂಡ ಈಗಾಗಲೇ ವೇಗದ ಪಾದಚರಣೆಯನ್ನು ಹೊಂದಿರತಕ್ಕಂಥ ಆಟಗಾರ. ಸರ್ ಸ್ಕೋರ್ ಹೇಳ್ರಿ. ಕೊನೆ 5 ನಿಮಿಷ. ದಿ ಲಾಸ್ಟ್ ಅಂಡ್ ಫೈನಲ್ 5 minutes match is go remaining. ಶ್ರೀನಿವಾಸ ಅಣ್ಣ ಸ್ಕೋರ್ ಹೇಳ್ರಿ. ಸ್ಕೋರ್ 9-10 ರೋಡ್ ಪರವಾಗಿ 9-10 ರನ್ ಪರವಾಗಿ. ಇಲ್ಲಿ ಸರಿಯಾದ ಸಮಯಕ್ಕೆ ಸಪೋರ್ಟ್ ಸಿಗ್ತಾ ಇದೆ. ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ. ಮತ್ತೆ ವಿರಾಮದ ಬಳಿಕ ಪಂದ್ಯ ಆರಂಭಗೊಳ್ತಾ ಇದೆ. ಆರಂಭದ ಮೊದಲನೇ ದಾಳಿಯಲ್ಲಿ ಜರ್ಸಿ ನಂಬರ್ 6 ನಂಬರ್ ಆಟಗಾರ ಗದಗ ತಂಡದ ಮೇಲೆ ದಾಳಿ ಭಾಗದಲ್ಲಿ ಅಂಕ ಸಂಪಾದಿಸಲೇಬೇಕಂತ ಒತ್ತಡ ಇದೆ. ತನ್ನ ತಂಡದಲ್ಲಿ ಯಾವುದೇ ರೀತಿಯ ಆಟಗಾರಿಲ್ಲ. ಕ್ಯಾಪ್ಟನ್ ಕೊನೆ 4 ನಿಮಿಷ. ದಿ ರಿಮೈನಿಂಗ್ ಟೈಮ್ ಇಸ್ 4 minutes. ಇಸ್ ಮ್ಯಾಚ್ ಇಸ್ ಗೋ. ಈಗಾಗಲೇ ಬೋನಸ್ ಸಿಕ್ಕಿದೆ.
ಕೊನೆಯ ಕ್ಷಣ ಮಾತ್ರ ಯಶಸ್ವಿ ಆಗ್ತದೆ ಟ್ಯಾಕಲ್ ಈ ಬಾರಿ. ರೆಫ್ರಿ ಡಿಸಿಷನ್ ಫೈನಲ್ ಡಿಸಿಷನ್. ರೆಫ್ರಿಗಳಿಗೆ ಆಗಿರ್ತ ವಾದ ವಿವಾದ ಮಾಡಬೇಡ್ರಿ. 11-16 ಗದಗ್ ಪರವಾಗಿ ಮತ್ತೊಮ್ಮೆ ಕಾರ್ತಿಕ್. ಮತ್ತೊಮ್ಮೆ ಕಡೆ ದಾಳಿ ಭಾಗದಲ್ಲಿ ಎತ್ತರ ನೀಡಿರುತ್ತಾರೆ. ಬೋನಸ್ ಗಿಡಕ್ಕೆ ಇಟ್ಟಿದ್ದಾನೆ. ಕೊನೆಯ 3 ನಿಮಿಷ ಬಂಧನ ಆಗ್ತಾ ಇದೆ ಆಟಗಾರರ ಬಾರಿ ಇಲ್ಲಿ. ಉತ್ತಮ ಹಿಡಿತ. ರೋಹನ್ ತಂಡಕ್ಕೆ ಹಿನ್ನಡೆ ಆಗ್ತಾ ಇದೆ ಬಾರಿ ದ್ವಿತೀಯಾರ್ಧದ ನಂತರ. ಇಲ್ಲಿ ಕೂಡ ನಮ್ಮ ಆಟಗಾರ ನೀವು ಹಿಡಿದ್ರೆ ನಿಮ್ಮ ಆಟಗಾರ ನಾವು ಬಿಡ್ತೀವಾ? ಹೊರಗೋಗೋಣ, ಟೈಮ್ ವೇಸ್ಟ್ ಮಾಡಬೇಡ್ರಿ. ಕಳೆದ ದಾಳಿಯಲ್ಲಿ ಬಂಧನ ಆಗಿ ಅಂಕಣದ ಆಚೆ ಹೋಗಿರ್ತಕ್ಕಂಥ ಆಟಗಾರ ಎಸ್ ಪ್ರಾಮಾಣಿಕವಾಗಿ ಮುಟ್ಟಿದ್ದಾನೆ ಅಂತ ಹೇಳಿ ಮತ್ತೊಮ್ಮೆ ಈ ಕಡೆ ಸ್ವಸ್ತಿಕ. ಪ್ಲೇ ಆಡ್ರಿ ಮತ್ತೊಮ್ಮೆ After last 2 minutes match is go remaining. ಕೊನೆಯ 2 ನಿಮಿಷ. ಇಲ್ಲಿ ಕೂಡ ಮಿಸ್ಟೇಕ್ ಬರ್ತಾ ಇದೆ. ಬೇಡವಾದ ಟ್ಯಾಕಲ್ಗಳಿಗೆ ಮುಂದಾಕಿ ಸಾಕಷ್ಟು ಅಂಕವನ್ನು ಕಳೆದುಕೊಳ್ತಾ ಇದ್ದಾರೆ ರೋಹನ್ ತಂಡದ ಆಟಗಾರರು. ಕಾದಾಡ್ ಬಗ್ಗೆ ಏನ್ ಮಾಡ್ತಾನ ಅಂತ ಆಟಗಾರ. ಚೈನ್ ಟ್ಯಾಕಲ್ ಪ್ರಯತ್ನ. ಬಾ 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 ಬಾ. ಸೂಪರ್ ಗಾನ್ ಇದೆ. ಸೂಪರ್ ಟೆಕಲ್ ಆನ್ ಇದೆ. ಹಿಡಿದ್ರೆ 7 ಅಂಕ ಸಂಪಾದನೆ ಸಿಗಲಿದೆ ಇಲ್ಲಿ. ಕೊನೆಯ ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷ. ಕೊನೆಯ ನಿಮಿಷ ಇದೆ ಇದು. ಈ ಕಡೆ ಕಾರ್ತಿಕ್ ದಾಳಿ ಪಕ್ಕದಲ್ಲಿ ಮತ್ತೊಮ್ಮೆ as match is closed win by Gadag district.